ವಿವೋ V30 ಪ್ರೋನಲ್ಲಿ ಬರೀ ಡಿಸೈನು ಮತ್ತು ಕ್ಯಾಮ್ರಾ ಬಗ್ಗೆನೇ ಜಾಸ್ತಿ ಫೋಕಸ್ ಮಾಡಿ ಅದ್ರ ಬಗ್ಗೆನೇ ಇಂಪ್ಲಿಮೆಂಟ್ ಮಾಡ್ತಾಯಿದ್ರು. ಬಟ್ ಈಗ ಬರ್ತಾ ಇರೋ ಮೊಬೈಲ್ಗಳಲ್ಲಿ, ವಿವೋ ಮೊಬೈಲ್ಗಳಲ್ಲಿ ಪರ್ಫಾರ್ಮೆನ್ಸ್ನು ಕೊಡಬೇಕು ಅಂತ ಹೋಗಿದ್ದಾರೆ. ಇವತ್ತು ರಿಲೀಸ್ ಆಗಿರುವಂತಹ ವಿವೋ V40 ಪ್ರೋ ಮತ್ತು ವಿವೋ V40 ರಿಲೀಸ್ ಆಗಿದೆ. ಸೊ ಅದರಲ್ಲಿ ಬರೀ ಕ್ಯಾಮ್ರಾ ಅಲ್ಲ, ಡಿಸೈನ್ ಅಲ್ಲ, ಪರ್ಫಾರ್ಮೆನ್ಸ್ನು ಕೊಟ್ಟಿದ್ದಾರೆ. ಆ್ಯಂಡ್ ಒಳ್ಳೆ ಕ್ಯಾಮ್ರಾ ಫೀಚರ್ ಕೂಡ ಇದೆ. ಅದ್ಭುತವಾಗಿರುವಂತಹ ಮೊಬೈಲ್ ಆಗಿರ್ಬೋದು. ಈ ಮೊಬೈಲಲ್ಲಿ ಡಿಸ್ಪ್ಲೇ ಸೂಪರ್ ಆಗಿದೆ, ಕ್ಯಾಮ್ರಾ ಸಾಕತ್ತಾಗಿದೆ, ಬ್ಯಾಟ್ರಿ ಕೂಡ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗಿದ್ದಾರೆ. 5000 ಬ್ಯಾಟ್ರಿ MAH ಇರುವಂಥದ್ದು ಒಂದು ಒಳ್ಳೆ ಪ್ಯಾಕ್ ಮೊಬೈಲ್ ಅಂತಲೇ ಹೇಳ್ಬೋದು. ನೀವೇನಾದರೂ ವ್ಲಾಗಿಂಗ್ ಆದರೂ ಸರಿ, ಯೂಟ್ಯೂಬ್ಗಾದರೂ ಸರಿ, ಮಾಡಿಸಿದಂಥ ಮೊಬೈಲು. ಎಡಿಟಿಂಗ್ ಏನಾರ ಮಾಡ್ತೀನಿ ಅಂದರೆ ಅದ್ಭುತವಾಗಿ ಮಾಡ್ಕೊಬೋದು. ಫುಲ್ಲು ಡಿಸ್ಪ್ಲೇ ಇದೆ, ಫುಲ್ ಸ್ಕ್ರೀನ್ ಡಿಸ್ಪ್ಲೇ ಇದೆ, ಕರ್ವ್ಡ್ ಡಿಸ್ಪ್ಲೇ ಅಂತ ಹೇಳ್ಬೋದು. ಆ್ಯಂಡ್ ಇದರ ಸುತ್ತ ಬೆಜಲ್ಲು ಅಷ್ಟಾಗಿರಲ್ಲ, ತುಂಬ ತಿನ್ನಾಗಿರುವಂತಹ ಮೊಬೈಲ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದೊಂದು ಗ್ಲಾಸ್ ಬಾಡಿ ಅಂತಲೇ ಹೇಳ್ಬೋದು. ಆ್ಯಂಡ್ ಇದರಲ್ಲಿ ಕಾರ್ನರಲ್ಲೆಲ್ಲ ಪ್ಲಾಸ್ಟಿಕ್ ಬಂದಿದೆ, ಬಟ್ ಒಳಗಡೆ ಮೆಟಲ್ ಯೂಸ್ ಮಾಡಿರುವಂಥದ್ದು. ಬಿದ್ರೂ ಏನೂ ಆಗಲ್ಲ. ಇನ್ನೂ ಹಲವಾರು ಅದ್ಭುತವಾಗಿರುವಂಥ ಫ್ಯೂಚರ್ ಇದೆ. ಮುಂದೆ ಪೂರ್ತಿ ವಿಡಿಯೋ ನೋಡಿ, ನಿಮಗೂ ಗೊತ್ತಾಗುತ್ತೆ, ನಿಮಗೂ ಇಷ್ಟ ಆಗುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಮೊಬೈಲು. ಪೂರ್ತಿಯಾಗಿ ವಿಡಿಯೋ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಇಲ್ಲಿ ಗಂಟೆ ವಿಡಿಯೋ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದೇನಾದ್ರು ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಇದರ ಡಿಸೈನ್ ಬಗ್ಗೆ ಹೇಳೋದಾದರೆ ಫ್ರೆಂಡ್ಸ್, ಇದೊಂದು ಗ್ಲಾಸ್ ಬಾಡಿ ಆಗಿರುವಂಥದ್ದು. ಕೆಳಗಡೆ ಬಂದ್ಬಿಟ್ಟು ಸಿಮ್ ಕಾರ್ಡ್ ಟ್ರೇ ಇದೆ, ಮೈಕ್ರೋಫೋನ್ ಇದೆ, ಮತ್ತು USB C ಟೈಪ್ ಚಾರ್ಜಿಂಗ್ ಇದೆ, ಆ್ಯಂಡ್ ಸ್ಪೀಕರ್ ಗ್ರಿಲ್ ಇದೆ. ಆ್ಯಂಡ್ ರೈಟ್ ಹ್ಯಾಂಡ್ ಸೈಡಲ್ಲಿ ಪವರ್ ಆನ್ ಆಫ್ ಬಟನ್ ಇದೆ, ಆ್ಯಂಡ್ ವಾಲ್ಯೂಮ್ ರಾಕರ್ಸ್ ಇದೆ. ಸಿಮ್ ಕಾರ್ಡ್ ಆಪ್ಷನ್ ಬಂದ್ಬಿಟ್ಟು ಡ್ಯುಯಲ್ ನ್ಯಾನೋ ಸಿಮ್ ಆಗಿರುವಂಥದ್ದು. ಆ್ಯಂಡ್ ಯಾವುದೇ ರೀತಿ ಮೆಮೊರಿ ಕಾರ್ಡ್ ಹಾಕೋಕ್ಕಾಗಲ್ಲ ಇದರಲ್ಲಿ. ಕ್ಯಾಮ್ರಾ ಬಂದ್ಬಿಟ್ಟು ಜ್ಯೂಸ್ ಬ್ರ್ಯಾಂಡಿಂಗ್ ಆಗಿರುವಂಥದ್ದು ಇದು. ಇದರ ಬ್ಯಾಕ್ ಗ್ಲಾಸ್ ಬಂದ್ಬಿಟ್ಟು ಶಾರ್ಟ್ ಜೆನ್ಸೆಕ್ಷನ್ ಆಲ್ಫಾ ಆಗಿರುವಂಥದ್ದು. ಒಳ್ಳೆ ಟಫೆಸ್ಟ್ ಗ್ಲಾಸ್ ಅಂತಲೇ ಹೇಳ್ಬೋದು, ಬಿದ್ದರೂ ಏನೂ ಆಗಲ್ಲ. ಇನ್ನು ಇದರ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದರೆ 50 MP ಮೇನ್ ಕ್ಯಾಮ್ರಾ ಸಿಗುವಂಥದ್ದು, ಆ್ಯಂಡ್ 50 MP ಟೆಲಿಫೋಟೋ ಕ್ಯಾಮ್ರಾ ಇರುವಂಥದ್ದು. ಇವೆರಡಕ್ಕೂ ಸೋನಿ ಲೆನ್ಸ್ ಹಾಕಿರುವಂಥದ್ದು. 50 MP ಅಲ್ಟ್ರಾ ವೈಡ್ ಆಗಿರುವಂಥದ್ದು. 90 ಡಿಗ್ರಿವರೆಗೂ ಅಲ್ಟ್ರಾ ವೈಡ್ ಕ್ಯಾಮ್ರಾ ಕ್ಯಾಪ್ಚರ್ ಆಗುತ್ತೆ. ಗ್ರೂಪ್ ಗಿಫ್ಟ್ ಫೋಟೋ ತಗೋಬೇಕು ಅಂದರೆ ಅದ್ಭುತವಾಗಿ ಕ್ಯಾಪ್ಚರ್ ಆಗುತ್ತೆ. ಆ್ಯಂಡ್ ಇನ್ನು ಕ್ಯಾಮ್ರಾ ಫೀಚರ್ ಬಗ್ಗೆ ಮಾತಾಡೋದಾದರೆ ರೆಸಲ್ಯೂಷನ್ ಆಗಿರುವಂಥದ್ದು, ಪ್ಯಾನೋರಾಮಾ ಇರುವಂಥದ್ದು, ಅಲ್ಟ್ರಾ HD ಡಾಕ್ಯುಮೆಂಟ್ಸಿ ಆಗಿರುವಂಥದ್ದು, ಸ್ಲೋ ಮೋಷನ್ನು, ಟೈಮ್ ಲ್ಯಾಪ್ಸು, ಸೂಪರ್ ಮೂನ್ ಲೈವ್ ಮೋಡ್ ಆಗಿರುವಂಥದ್ದು, ಪ್ರೋ ಮೋಡು, ಆಸ್ಟ್ರೋ ಮೋಡು, ಸ್ನ್ಯಾಪ್ಶಾಟು, ಫುಡ್ ಆಗಿರುವಂಥದ್ದು, ಡ್ಯುಯಲ್ ವ್ಯೂ ಮೋಡ್ ಇರುವಂಥದ್ದು, ಫೋಟೋ ಮೋಡ್ ಇರುವಂಥದ್ದು, ಮತ್ತು ಲಾಟ್ ಆಫ್ ಫಿಲ್ಟರ್ಸ್ ಇರುವಂಥದ್ದು. ಇದರ ಪ್ರೋ ವೇರಿಯಂಟಲ್ಲಿ ಫ್ರಂಟ್ ಆ್ಯಂಡ್ ಬ್ಯಾಕ್ ಅಂದರೆ ಸೆಲ್ಫಿ ಕ್ಯಾಮ್ರಾದಲ್ಲೂ ಮೇನ್ ಕ್ಯಾಮ್ರಾದಲ್ಲೂ 4K ಶೂಟ್ ಮಾಡ್ಬೋದು. ಅದು 60 FPS ಅಲ್ಲಿ ನಾವು ಶೂಟ್ ಮಾಡ್ಬೋದು. ಅದೇ ವಿವೋ V40ನಲ್ಲಿ ನಾನ್ ಪ್ರೋ ಮೋಡಲ್ಲಿ ಬರೀ 2 ಕ್ಯಾಮ್ರಾಸ್ ಸಿಗುತ್ತೆ, ಟೆಲಿಫೋಟೋ ಕ್ಯಾಮ್ರಾ ಸಿಗಲ್ಲ. 50 MP ಪ್ಲಸ್ 50 MP ಕ್ಯಾಮ್ರಾ ಸಿಗುತ್ತೆ. ಅದರಲ್ಲಿ 4K ರೆಕಾರ್ಡಿಂಗ್ನ ನಾವು 30 FPS ಅಲ್ಲಿ ಮಾಡ್ಬೋದು. ಆ್ಯಂಡ್ ಕ್ಯಾಮ್ರಾದಷ್ಟೇ ಅಲ್ಲ, ನಾವು ಬ್ರೋಕಾ ವಿಡಿಯೋ ಕೂಡ ನಾವು ಶೂಟ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಅದ್ಭುತವಾದಂಥ ಕ್ಯಾಮ್ರಾ ಫೀಚರ್ ಏನು ಅಂತ ಹೇಳಿದ್ರೆ ಫೋಕಸ್ ಟ್ರಾನ್ಸ್ಲೇಷನ್ ಮೂಡ್ ಆಗಿರುವಂಥದ್ದು. ಇವಾಗ 2 ಪರ್ಸನ್ ನಿಂತಿರ್ತಾರೆ, ಹಿಂದೆ ಮುಂದೆ ನಿಂತಿರ್ತಾರೆ ಅಂತ ಅಂದ್ಕೊಳ್ಳಿ. ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ತೀರಾ, ಮುಂದೆ ಇರೋನೇನಾನ ಆ ಕಡೆ ತಿರುಗಿದ್ರೆ ಹಿಂದೆ ಇರೋದು ಆಟೋಮೆಟಿಕ್ ಆಗಿ ಫೋಕಸ್ ಚೇಂಜ್ ಆಗುತ್ತೆ. ಮುಂದೆ ಮತ್ತೆ ತಿರುಗಿದ್ರೆ ಮುಂದೆ ಇರೋನ್ಗೆ ಆಟೋಮೆಟಿಕ್ ಆಗಿ ಫೋಕಸ್ ಚೇಂಜ್ ಆಗುತ್ತೆ. ಈ ರೀತಿಯಾಗಿರುವಂಥದ್ದು. ವಿವೋ V30ನಲ್ಲಿ ಅವರ ಲೈಟ್ ಬಂದ್ಬಿಟ್ಟು ಬಿಗ್ ಸೈಜ್ ಅಂತಾನೆ ಹೇಳ್ಬೋದು. ಸ್ಕ್ವೇರ್ ಟೈಪಲ್ಲಿ ಇತ್ತು, ಬಟ್ ಇದರಲ್ಲಿ ರೌಂಡ್ ಟೈಪು ಸ್ವಲ್ಪ ಚಿಕ್ಕದಾಗಿ ಕೊಟ್ಟಿದ್ದಾರೆ. ಒಂದು ಒಳ್ಳೆ ಅವರ ಲೈಟ್ ಸಿಗುವಂಥದ್ದು. ವಿವೋ V40ನಲ್ಲಿ ಡಿಸ್ಪ್ಲೇ ಆಲ್ಮೋಸ್ಟ್ ಸೇಮು. ಪ್ರೋ ಮತ್ತು ನಾನ್ ಪ್ರೋಮಲ್ಲಿ ಯಾವುದೇ ರೀತಿ ಡಿಫ್ರೆನ್ಸ್ ಇಲ್ಲ. ಡಿಸ್ಪ್ಲೇ ಸೇಮ್ ಟು ಸೇಮ್ ಅಂತಾನೆ ಇದೆ. ಆ್ಯಂಡ್ ಇವೆರಡರ ಡಿಸ್ಪ್ಲೇ ಏನು ಅಂತ ನೋಡಿದ್ರೆ 6.78 ಇಂಚ್ ಅಮೋಲೆಡ್ ಡಿಸ್ಪ್ಲೇ ಆಗಿರುವಂಥದ್ದು, 120 Hz ರಿಫ್ರೆಶ್ ರೇಟ್ ಆಗಿರುವಂಥದ್ದು, 1400 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಅಂತಾನೆ ಹೇಳ್ಬೋದು. ಸಿಕ್ಕಾಪಟ್ಟೆ ಹೆವಿ ಬ್ರೈಟ್ನೆಸ್ ಇದೆ ಅಂತಾನೆ ಹೇಳ್ಬೋದು. ಇನ್ನು ಸ್ಪೆಸಿಫಿಕೇಶನ್ ನೋಡೋದಾದ್ರೆ ನಾನ್ ಪ್ರೋ ವೇರಿಯಂಟ್ ಅಲ್ಲಿ ಸ್ನ್ಯಾಪ್ ಡ್ರ್ಯಾಗನ್ 7 ಜನರೇಷನ್ 3 ಆಗಿರುವಂಥದ್ದು. ಅದೇ ವಿವೋ V40 ಪ್ರೋನಲ್ಲಿ ಮೀಡಿಯಾಟೆಕ್ ಡೈಮೆನ್ಸಿಟಿ 9200 ಪ್ಲಸ್ ಇರುವಂಥದ್ದು. ಗೇಮಿಂಗ್ ಎಲ್ಲ ಮಾಡಿಸಿದಂಥ ಮೊಬೈಲು. ಮತ್ತು ಇದರಲ್ಲಿ ರೇ ಟ್ರೇಸಿಂಗ್ ಕೂಡ ಆಗುತ್ತೆ. ವಿವೋ V40 ಪ್ರೋನಲ್ಲಿ ಚಿಂದಿ ಮೊಬೈಲ್ ಅಂತಲೇ ಹೇಳ್ಬೋದು. ಗೇಮಿಂಗ್ನ 60 FPS ಅಲ್ಲಿ ನಾವು ಆಡ್ಬೋದು. ಯಾವುದೇ ರೀತಿ ಲ್ಯಾಗೇ ಆಗಲ್ಲ, ಸ್ಮೂತಾಗಿ ರನ್ ಆಗುತ್ತೆ. ಆ್ಯಂಡ್ ಇದು 2 ವೇರಿಯಂಟಲ್ಲಿ ಬರುತ್ತೆ. ವಿವೋ V40 ಬಂದ್ಬಿಟ್ಟು 8GB ರ್ಯಾಮ್ 256GB ಸ್ಟೋರೇಜ್ ಒಂದು, 12GB ರ್ಯಾಮ್ 256 ಸ್ಟೋರೇಜ್ ಒಂದು. ಅದೇ ವಿವೋ V40 ಪ್ರೋ ಬಂದ್ಬಿಟ್ಟು 8GB ರ್ಯಾಮ್ 256GB ಒಂದು, 12GB ರ್ಯಾಮ್ 256GB ಒಂದು, ಆ್ಯಂಡ್ 12GB ರ್ಯಾಮ್ 512GB ಒಂದು. ಆ್ಯಂಡ್ ಇನ್ನು ಇವೆರಡರ ಬ್ಯಾಟ್ರಿ ಬಗ್ಗೆ ಮಾತಾಡಿದ್ರೆ 5500 mAh 80 ವ್ಯಾಟ್ ವೈರ್ ಚಾರ್ಜರ್ ಅಂತಾನೆ ಹೇಳ್ಬೋದು. ಅದ್ಭುತವಾದಂಥ ಬಿಗ್ ಬ್ಯಾಟ್ರಿ ಅಂತಾನೆ ಹೇಳ್ಬೋದು. ಮಲ್ಟಿಮೀಡಿಯಾ ನೋಡೋದಾದ್ರೆ ಆಬ್ವಿಯಸ್ಲಿ ಬಿಗ್ ಡಿಸ್ಪ್ಲೇ ಇದೆ, ಮತ್ತೆ 2 ಸ್ಟೀರಿಯೋ ಸ್ಪೀಕರ್ ಇರುವಂಥದ್ದು, ಅದ್ಭುತವಾಗಿ ಕೇಳಿಸುತ್ತೆ. ಆ್ಯಂಡ್ ಇದರ OS ಆ್ಯಂಡ್ UI ಬಗ್ಗೆ ಮಾತಾಡಿದ್ರೆ ಫನ್ ಟಚ್ ಆಗಿರುವಂಥದ್ದು, Android 14 ಅಲ್ಲಿ ಬರುತ್ತೆ. ಆ್ಯಂಡ್
3 years ಮೇಜರ್ ಅಪ್ಡೇಟು ಆ್ಯಂಡ್ 4 years ಸೆಕ್ಯೂರಿಟಿ ಅಪ್ಡೇಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದರಲ್ಲಿ AI ಫೀಚರ್ ಏನಿದೆ ಅಂತ ನೋಡೋದಾದರೆ, ಯಾವ್ದಾದ್ರು ಅನ್ವಾಂಟೆಡ್ ಪಿಕ್ಚರ್ ಏನಾದರೂ ಅಂದರೆ ಫೋಟೋದಲ್ಲಿ ಅನ್ವಾಂಟೆಡ್ ಪಿಕ್ಚರ್ ಏನಾದರೂ ಇದ್ದರೆ ಅದನ್ನು ಆರಾಮಾಗಿ ರಿಮೂವ್ ಮಾಡ್ಬೋದು. ಇದೊಂದು ಪಾಸಿಟಿವ್ ಅಂತಲೇ ಹೇಳ್ಬೋದು. ಬೈ ಚಾನ್ಸ್ ನೀವು ಯಾವ್ದಾನ ಬೀಚ್ ಹತ್ರನೋ ಇಲ್ಲ ಹೊರಗಡೆ ಎಲ್ಲಾದರೂ ಸೆಲ್ಫಿನೋ ಇಲ್ಲ ಫೋಟೋನೋ ತಗೋತಾ ಇದ್ದೀರಿ ಅಂದರೆ ಅನ್ವಾಂಟೆಡ್ ಪರ್ಸನ್ ನಿಮ್ಮ ಹಿಂದೆ ಸುತ್ತಮುತ್ತ ಇರೋದನ್ನ ಅದನ್ನು ಏನನ್ನ ಕ್ಯಾಪ್ಚರ್ ಆದರೆ ಆರಾಮಾಗಿ ರಿಮೂವ್ ಮಾಡ್ಬೋದು. ಇನ್ನು ಇದರ ಸೆನ್ಸರ್ ಬಗ್ಗೆ ಮಾತಾಡಿದ್ರೆ ಎಲ್ಲ ರೀತಿಯಾದಂಥ ಸೆನ್ಸರ್ಗಳಿದಾವೆ. ಆ್ಯಂಡ್ ಫೇಸ್ ID, ಫಿಂಗರ್ ಪ್ರಿಂಟ್ ಸೆನ್ಸರು ಆ್ಯಕ್ಯುರೇಟಾಗಿ ಕೆಲಸ ಮಾಡುತ್ತೆ. ಆ್ಯಂಡ್ ಇನ್ನು ಇದರ ಕನೆಕ್ಟಿವಿಟಿ ಬಗ್ಗೆ ಮಾತಾಡಿದ್ರೆ 5G 8 ಬ್ಯಾಂಡ್ ಸ್ಮಾರ್ಟ್ಫೋನ್ ಆಗಿರುವಂಥದ್ದು, 4G ವೋಲ್ಟ್ ಇರುವಂಥದ್ದು, ವೈಫೈ ಬಂದ್ಬಿಟ್ಟು 6, ಬ್ಲೂಟೂತ್ ಬಂದ್ಬಿಟ್ಟು 5.4 ಇರುವಂಥದ್ದು. ಆ್ಯಂಡ್ ಇದರಲ್ಲಿ NFC ಇಲ್ಲ. ಎಷ್ಟು ಮಟ್ಟಿಗೆ ನೀವು NFC ಯೂಸ್ ಮಾಡ್ತಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಆ್ಯಂಡ್ ಇದು ಫಸ್ಟ್ ಟೈಮು IP68 ಅಂತಲೇ ಹೇಳ್ಬೋದು. ವಿವೋದವ್ರು ತಂದಿರೋದು. ಫುಲ್ಲು ವಾಟರ್ ಪ್ರೂಫ್, ಡಸ್ಟ್ ಪ್ರೂಫ್ ಕೊಟ್ಟಿದ್ದಾರೆ. ಮತ್ತು ಇದರಲ್ಲಿ ಡ್ಯೂರೇಬಿಲಿಟಿ ನೋಡಿದ್ರೆ ಅದ್ಭುತ ಅಂತಲೇ ಹೇಳ್ಬೋದು. ಎಲ್ಲ ಮೆಟಲ್ ಫ್ರೇಮ್ ಆಗಿರುವಂಥದ್ದು. ಕ್ಯಾಮ್ರಾಗೆಲ್ಲ ಫುಲ್ಲು ಮೆಟಲ್ ಫ್ರೇಮೇ ಕೊಟ್ಟಿದ್ದಾರೆ. ಜಾಸ್ತಿ ಬಾಳಿಕೆ ಬರೋ ರೀತಿಯಾಗಿ ಮಾಡಿದ್ದಾರೆ. ಸೊ ಇದಿಷ್ಟು ವಿವೋ V40 Pro ಮತ್ತು ವಿವೋ V40ಯ ಕಂಪ್ಲೀಟ್ ಸ್ಪೆಸಿಫಿಕೇಷನ್ನು ಡೀಟೇಲ್ ವಿಡಿಯೋ ಆಗಿತ್ತು. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸಬ್ರೇನಾದ್ರು ನೋಡ್ತಾ ಇದ್ದಾರೆ, ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಒಂದು ಮೋಟಿವೇಟ್ ಆಗುತ್ತೆ ನನಗೆ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಮಾಡೋಕ್ಕೆ ಅಂತ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ನೀವು ಲೈಕ್ ಮಾಡೋದ್ರಿಂದ ಯಾವುದೇ ರೀತಿಯಾಗಿ ನಿಮಗೆ ಅಮೌಂಟ್ ಏನು ಡಿಡಕ್ಟ್ ಆಗಲ್ಲ. ಸೊ ದಯವಿಟ್ಟು ಅವೆರಡೂ ಮಾಡಿ. ಆ್ಯಂಡ್ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ಬ್ರ್ಯಾಂಡ್ ನ್ಯೂ ಸ್ಮಾರ್ಟ್ಫೋನ್ ರಿಲೀಸು ಸ್ಪೆಸಿಫಿಕೇಷನ್ನ ತಿಳಿಸ್ಕೊಡ್ತೀನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.